ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮನು ಅಂತ ಹೇಳ್ಬಿಟ್ಟು. ನಿಮ್ದು ಯಾವ ಊರು ಸರ್? KRS ಕೃಷ್ಣರಾಜ ಸಾಗರ. ನೀವು ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ ಸರ್? ಸರ್ ನಾನು ಈ ಬಸ್ಸಿಗೆ ಬಂದು 5 ವರ್ಷ ಆಗಿದೆ. ಇದಕ್ಕೂ ಮುಂಚೆ ಬಂದು ನಾನು ಊಟಿ ಮೈಸೂರು ಪ್ಯಾಕೇಜ್ ಮಾಡ್ತಾ ಇದ್ದೆ ಮಿನಿ ಬಸ್ ಅಲ್ಲಿ. ಅದಕ್ಕೂ ಮುಂಚೆ ಆಟೋ ಓಡಿಸ್ತಾ ಇದ್ದೆ. ಆಟೋ ಓಡಿಸ್ತಾ ಇದ್ದೆ. ನೀವು ಹೆಂಗೆ ಹೆವಿ ವೆಹಿಕಲ್ಸ್ ಕಲ್ತಿದ್ರಿ? ಹೆವಿ ವೆಹಿಕಲ್ ಕಲ್ತಿದ್ದು ನಾನು KSRTC ಬಸ್ ಅಲ್ಲಿ. ನಮ್ಮ ಗುರುಗಳೊಬ್ರು ಇದ್ರು, ಅವ್ರ ಕಡೆಯಿಂದ ನಾನು ಬಸ್ ಕಲ್ತಿದ್ದೆ. KSRTC ಇಲ್ಲ ಅವ್ರ ಹತ್ರ ಕೆಲಸ ಮಾಡಿರಲ್ಲ, ಜೊತೆಲಿ ಇದ್ದು ಅವ್ರ ಜೊತೆಲಿ ಅವ್ರು ಕಲ್ಸ್ಕೊಟ್ಟಿದ್ದ ಅಷ್ಟೇ. ಅವ್ರು ಕಲ್ಸ. ಹೌದು. ಈಗ ನೀವು ಹೆವಿ ವೆಹಿಕಲ್ಸ್ ಓಡಿಸಿ ಎಷ್ಟು ವರ್ಷ ಆಯ್ತು ಸರ್? ಹೆವಿ ವೆಹಿಕಲ್ ಬಂದು 10 ವರ್ಷ ಆಗಿದೆ. 10 ವರ್ಷ. ಯಾವ್ಯಾವ ರೂಟ್ ಓಡಿಸಿದಿರಾ ಸರ್? ಸರ್ ನಾನು ಬಂದು ಊಟಿ ಪ್ಯಾಕೇಜ್ ಮಾಡ್ತಾ ಇದ್ದು ಸ್ಟಾರ್ಟಿಂಗ್. ಅದು 8 ವರ್ಷ ಮಾಡಿದ್ದೀನಿ. ಇಲ್ಲಿಗೆ ಬಂದು ಕರೆಕ್ಟ್ ಆಗಿ ನಾನು 5 ವರ್ಷ ಆಗಿದೆ. ಇಲ್ಲಿಗೆ ಟೋಟಲ್ 13 ವರ್ಷ. ಹೆವಿ ಲೈಸೆನ್ಸ್ ಆಗಿ 15 ವರ್ಷ ಆಗಿದೆ. ಟೋಟಲ್ 15 ವರ್ಷ. ಯಾವ್ಯಾವ ರೂಟ್ ಓಡಿಸಿದಿರಾ ಸರ್ ನೀವು? ಟೂರಿಸ್ಟ್ ಮಾಡ್ತಾ ಇದ್ದೆ ಸರ್. ಟೂರಿಸ್ಟ್ ಊಟಿ ಮೈಸೂರು ಪ್ಯಾಕೇಜ್ ಪ್ಲಸ್ ಇದು ಮಂತ್ರಾಲಯ ಮೈಸೂರು ಅಷ್ಟೇನೆ ಸರ್. ಈ ಬಸ್ ಮಂತ್ರಾಲಯ ಮೈಸೂರು. ಎಷ್ಟೊತ್ತಿಗೆ ಬಿಡ್ತೀರಾ ಸರ್ ಇಲ್ಲಿ ಮೈಸೂರು? ಸರ್ ರಾತ್ರಿ ಬಂದು ನಮ್ಮಲ್ಲಿ 2 ವೆಹಿಕಲ್ ಇದೆ. AC ವೆಹಿಕಲ್ ಬಂದು 6:30 ಬಿಡುತ್ತದೆ, ನಾನ್ AC ಬಂದು 7:45 ಬಿಡುತ್ತೆ. ನಮ್ಮಲ್ಲಿ ತುಂಬಾ ಕಡಿಮೆ ದರದಲ್ಲೇ ಸರ್ವಿಸ್ ಕೊಡ್ತಾ ಇದೀವಿ. AC ವೆಹಿಕಲ್ ಬಂದು 1000 ರುಪೀಸ್ ಮಾಡ್ತಾ ಇದೀವಿ. ನಾನ್ AC ಸ್ಲೀಪರ್ ಬಂದು 800 ರುಪೀಸ್ ಮಾಡ್ತಾ ಇದೀವಿ. ಸಿಟ್ಟಿಂಗ್ ಬಂದು ಸಿಟ್ಟಿಂಗ್ ಕಮ್ ಸ್ಲೀಪರ್ ಬಸ್ ಇದು. ಈ ಬಸ್ ಬಂದು ಸಿಟ್ಟಿಂಗ್ ಅಲ್ಲಿ 650 ಮಾಡ್ತಾ ಇದೀವಿ ಸರ್. ಸೀಟಿಂಗ್ ಇದ್ರೆ 650. ಇದ್ರಲ್ಲಿ ನಾನ್ AC ಸ್ಲೀಪರ್ ಬೇಕಂದ್ರೆ 800 ಬರ್ತದೆ. AC ನಮ್ಮಲ್ಲಿ ಅವೈಲೇಬಲ್ ಇದೆ, ಅದು 1000 ರುಪೀಸ್ ಬರುತ್ತೆ ಸರ್. ಮೈಸೂರಿಂದ ಮಂತ್ರಾಲಯ ಸರ್. ಸಂಜೆ 6:30 ಬಿಡೋದು ಒಂದು ವೆಹಿಕಲ್ ಇರ್ತದೆ AC ವೆಹಿಕಲ್. ನಾವು ನಾನ್ AC ಬಂದು 745 ಮೈಸೂರು ಬಿಡ್ತೀವಿ ಸರ್. ಈಗ ನಿಮ್ದು ಶ್ರೀನಿವಾಸ ಟ್ರಾವೆಲ್ಸ್ ಎರಡು ಕೂಡ ಮಂತ್ರಾಲಯ ಹೋಗುತ್ತೆ? ಹೌದು ಸರ್, ಮಂತ್ರಾಲಯ ಮೈಸೂರು ಅಷ್ಟೇ. ವಯ್ಯ ಬ್ಯಾಂಗ್ಳೂರ್ ಮಾರ್ಗವಾಗಿ ಅನಂತಪುರ, ಆದೋನಿ, ಎಮ್ಗೆನೂರು, ಮಂತ್ರಾಲಯ, ರಾಯಚೂರು ಗಂಟ ಸರ್ವಿಸ್ ಇರುತ್ತೆ ಸರ್. ಅಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಸರ್ ನಿಮ್ ಬಸ್? ಸರ್ ಮಂತ್ರಾಲಯ ಬಂದು ನಾವು 6:30 ಬಿಡೋಂತ ಗಾಡಿ 6 ಗಂಟೆಗೆ ರೀಚ್ ಆಗುತ್ತೆ. ನಾವು 7:45 ಬಿಡೋ ಗಾಡಿ 6:15, 6:20 ರೀಚ್ ಆಗ್ತೀವಿ. ತಿರ್ಗಾ ಸಂಜೆ ನಾವು ಆ ಕಡೆಯಿಂದ 8:50 ಒಂದು AC ಗಾಡಿ ಇರ್ತದೆ. ರಾತ್ರಿ 9:10 ನಾನ್ AC ಗಾಡಿ ಇರ್ತದೆ ಸರ್. ರಿಟರ್ನ್ ಅಪ್ ಅಂಡ್ ಡೌನ್ ಬುಕ್ ಮಾಡೋರು ಇರ್ತಾರೆ, ಡ್ರಾಪ್ ಮಾಡಿ 2 ದಿವಸ 3 ದಿವಸ ಬಿಟ್ಟು ಬರುವಂತವ್ರು ಇರ್ತಾರೆ. ಈಗ ಶ್ರೀನಿವಾಸ ಟ್ರಾವೆಲ್ಸ್ ಬುಕ್ಕಿಂಗ್ ಹೇಗಿದೆ ಸರ್ ಇದು? ಸರ್ ಬುಕ್ಕಿಂಗ್ ನಮ್ಮಲ್ಲಿ ಆನ್ಲೈನ್ ಇದೆ, ಆಫ್ಲೈನ್ ಇದೆ ಸರ್. ಆನ್ಲೈನ್ ಅಲ್ಲಿ ಅವ್ರಿಗೆ GST ಬರ್ಬೋದು, ಆಫ್ಲೈನ್ ಅಲ್ಲಿ GST ಬರಲ್ಲ. ಡೈರೆಕ್ಟ್ ಮಾಡಿದ್ರೆ ಬೇರೆ ತರ ಇರ್ತದೆ. ನಮ್ದೇ ಮೈಸೂರಲ್ಲಿ SK ಹಾಲಿಡೇಸ್ ಅಂತ ಆಫೀಸ್ ಇದೆ, ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಆದ್ರೆ ರೆಡ್ ಬಸ್, ಅಬಿ ಬಸ್, ಮೊಬೈಲ್ ಅಲ್ಲಿ ಬುಕ್ ಮಾಡೋ ಅಂತದ್ದು ಆ ತರ ಎಲ್ಲ ಸರ್ವಿಸ್ ಇದೆ ಸರ್. ಸರ್ ಈಗ ನೀವು ಓಡಿಸ್ತಾ ಇರೋ ಗಾಡಿ ಯಾವ್ದು ಸರ್ ಇದು? ಸರ್ ಲೈಲ್ಯಾಂಡ್ ಅಂತ ಹೇಳಿ, ಇದು ಲೈಲ್ಯಾಂಡ್ ಕಂಪನಿಯಿಂದ ಬಂದಿರೋದು. ಪ್ರಕಾಶ್ ಅಲ್ಲಿ ಬಾಡಿ ಬಿಲ್ಟ್ ಆಗಿದೆ. ಪ್ರಕಾಶ್ ಬಾಡಿ ಬಿಲ್ಟ್ ಆಗಿದೆ. ಹಾ ಸರ್. ಇದು ಎಷ್ಟು ಸೀಟಿಂಗ್ ಇದೆ ಸರ್ ಇದು? ಸರ್ ಸೀಟಿಂಗ್ ಬಂದು 20 ಸೆಮಿ ಸ್ಲೀಪರ್ ಇದೆ. ಸ್ಲೀಪರ್ ಬಂದು 20 ಇದೆ ಸರ್. ಇದು ಸೀಟಿಂಗ್ ಮತ್ತೆ ಸ್ಲೀಪರ್ ಎರಡು ಇದೆ. ಪ್ಲಸ್ ಫಸ್ಟ್ ಬಸ್ ಅನ್ಸುತ್ತೆ ಸ್ಲೀಪರ್ ಸೀಟಿಂಗ್ ಮತ್ತೆ ಸ್ಲೀಪರ್ ಎರಡು. ನಮ್ದು ಇದು ಬಂದು 3 ಮಂತ್ಸ್ ಆಯ್ತು ಈ ಬಸ್. ಇದ್ರ ಹಿಂದೆ ಒಂದು ಬಸ್ ಇತ್ತು, ಅದು ಸಿಟ್ಟಿಂಗ್ ಕಮ್ ಸ್ಲೀಪರ್ ಇತ್ತು. ಅದು ನಿಮ್ ಕಂಪನಿ? ನಮ್ ಕಂಪನಿ ಇದೆ. ಸಿಟ್ಟಿಂಗ್ ಕಮ್ ಸ್ಲೀಪರ್ 19 ಸಿಟ್ಟಿಂಗ್ 20 ಸ್ಲೀಪರ್ ಇತ್ತು. ಇದು 20 ಸ್ಲೀಪರ್ ಸ್ವಲ್ಪ ಲಾಂಗ್ ಗಾಡಿ. ಇದು ಲಾಂಗ್ ಚಾರ್ಜಿ ಬಂದು 20 ಸ್ಲೀಪರ್ 20 ಸಿಟ್ಟಿಂಗ್. ಎಷ್ಟು ಮೀಟರ್ ಇದೆ ಸರ್ ಇದು? 12 ಮೀಟರ್ ಇದೆ ಸರ್. 12 ಮೀಟರ್ ಬಸ್. ಸೀಟಿಂಗ್ ಏನಕ್ಕೆ ಮಾಡೋದು ಸರ್ ಸ್ಲೀಪರ್ ಬಸ್? ಸರ್ ಈಗ ಕೆಲವರು ಮಲ್ಕೊಳಕ್ ಆಗಲ್ಲ ಅನ್ನೋರು ಇರ್ತಾರೆ, ನಮ್ಗೆ ಸೆಮಿ ಸ್ಲೀಪರ್ ಬೇಕು ಅನ್ನೋರು ಇರ್ತಾರೆ. ಅವ್ರ ಚಾಯ್ಸ್ ಸರ್. ಅದು ಸೆಮಿ ಸ್ಲೀಪರ್ ಬೇಕು ಅನ್ನೋರಿಗೆ ಸೆಮಿ ಸ್ಲೀಪರ್ ಇರ್ತದೆ, ಸಿಟ್ಟಿಂಗ್ ಬೇಕಂದ್ರೆ ಸಿಟ್ಟಿಂಗ್ ಇರ್ತದೆ. ಕೆಲವರು ಕಡಿಮೆ ರೇಟು, ನಮ್ಗೆ ಸ್ಲೀಪರ್ಗೆ ಅಷ್ಟೊಂದು ದುಡ್ಡು ಕೊಟ್ಟು ಹೋಗಕ್ಕಾಗಲ್ಲ, ಕುತ್ಕೊಂಡೇ ಹೋಗ್ತೀವಿ ಅನ್ನೋಂತ ಜನಗಳಿಗೆ ಕಡಿಮೆ ರೇಟ್ ಅಲ್ಲಿ ಅವ್ರಿಗೆ ಸಿಟ್ಟಿಂಗ್ ಕೊಡ್ತಾ ಇದೀವಿ ಸರ್. ಈಗ ಸೀಟಿಂಗ್ ಆದ್ರೆ ಎಷ್ಟಿರುತ್ತೆ ಸರ್ ಪ್ರೈಸ್? ಮಂತ್ರಾಲಯ 650 ರೂಪಾಯಿ ಇರುತ್ತೆ ಸರ್ ಸೀಟಿಂಗ್. ಸ್ಲೀಪರ್ ಆದ್ರೆ ನಿಮಗೆ 800 ರುಪೀಸ್ ಇರುತ್ತೆ. ಅದು ಫೈನಲ್ ಲಾಸ್ಟ್ ವೀಕಲ್ ಬಂದು ನಿಮಗೆ 800 ಸಿಟ್ಟಿಂಗ್ ಆಗುತ್ತೆ, 1000 ರುಪೀಸ್ ಸ್ಲೀಪರ್ ಆಗುತ್ತೆ ಸರ್ ನಾನ್ AC ಅಲ್ಲಿ. ನಾನ್ AC ಆದ್ರೆ ಸರ್. ಈಗ ಶ್ರೀನಿವಾಸ ಬಸ್ ಅಲ್ಲಿ ಪ್ಯಾಸೆಂಜರ್ಗೆ ಹೇಗೆ ಕೇರ್ ಮಾಡ್ತೀರಾ ಸರ್? ಅಂದ್ರೆ ಸರ್ವಿಸ್ ಹೇಗಿರುತ್ತೆ ಪ್ಯಾಸೆಂಜರ್? ಸರ್ ನಮ್ಮಲ್ಲಿ ಪಿಕಪ್ ಅಂಡ್ ಡ್ರಾಪ್ ತುಂಬಾ ಚೆನ್ನಾಗಿರುತ್ತೆ. ಕಸ್ಟಮರ್ ಖುಷಿ ಯಾವ ರೀತಿ ಇರ್ತಾರೆ ಅಂದ್ರೆ, ಹತ್ತುವಾಗ ಯಾವ ರೀತಿ ಖುಷಿಯಲ್ಲಿ ಇರ್ತಾರೋ ಇಳಿವಾಗ್ಲೂ ಅದೇ ರೀತಿ ಖುಷಿಯಲ್ಲಿದ್ದು, ಸಂಜೆ ಎಷ್ಟೊತ್ತು ಬರ್ತೀರಾ ನಿಮ್ ಬಸ್ ಖಾಲಿ ಇದೆಯಾ ಅನ್ನೋ ರೀತಿಲಿ ನಾವು ಕಸ್ಟಮರ್ನ ಟ್ರೀಟ್ ಮಾಡ್ತಾ ಇದೀವಿ. ಹಾ ಸರ್. ಈಗ ಬಸ್ ಅಲ್ಲಿ ಅವ್ರಿಗೆ ಚಾರ್ಜಿಂಗ್ ಪಾಯಿಂಟ್ ಅಥವಾ ಸ್ನಾಕ್ಸ್ ತರ ಏನಾದ್ರು ಇದೆಯಾ ಸರ್? ಸ್ನಾಕ್ಸ್ ಇಲ್ಲ, ನಮ್ಮಲ್ಲಿ ಸ್ನಾಕ್ಸ್ ಇಲ್ಲ. ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಕಂಪಲ್ಸರಿ ಇದೆ ಸರ್. ಚಾರ್ಜಿಂಗ್ ಪಾಯಿಂಟ್ ಇದೆ. ಸ್ಲೀಪರ್ ಮಾತ್ರ ಇದೆಯಾ ಸರ್? ಇಲ್ಲ ಸೀಟಿಂಗು ಇದೆ ಸರ್. ಸೆಮಿ ಸ್ಲೀಪರ್ ಕೂಡ ಇದೆ. ಒಂದೊಂದ್ ಸೀಟ್ಗೆ ಒಂದೊಂದ್ ಸೀಟ್ಗೆ ಅವ್ರಿಗೆ ಸಿಪಿನ್ ಚಾರ್ಜರ್ ಬೇಕಂದ್ರೆ ಅದೇ ಸಪರೇಟ್ ಇದೆ. ಚಾರ್ಜಿಂಗ್ ಪಾಯಿಂಟ್ ಬೇಕಂದ್ರೆ ಅದು ಸಪರೇಟ್ ಇದೆ ಸರ್. ಸಪರೇಟ್ ಸಿಗುತ್ತೆ. ಸ್ಲೀಪರ್ ಅಲ್ಲೂ ಆಗಿದೆ ಸರ್. ನಮ್ಮಲ್ಲಿ ಸ್ಲೀಪರ್ ಬಂದು ಬೆಡ್ಶೀಟ್ ಕೊಡ್ತೀವಿ. ಸಿಟಿಂಗ್ ಬೆಡ್ಶೀಟ್ ಏನ್ ಆ ರೀತಿ ಇದೆ. ಸಿಟಿಂಗ್ ಅಂದ್ರೆ ನಾರ್ಮಲ್ ಸಿಟಿಂಗ್ ಏನಲ್ಲ, ಇದು ಓಲೋ ಟೈಪ್ ಫುಲ್ ಪುಷ್ಬೇಕಾಗುತ್ತೆ. ಸೆಮಿ ಸ್ಲೀಪರ್ ಅಲ್ಲಿ ಯಾವ ರೀತಿ ಮಲ್ಕೊಂತೀರಾ ಆ ರೀತಿ ಆರಾಮ್ ಮಲ್ಕೊಂಡು ಹೋಗ್ಬೋದು. ಆ ರೀತಿ ಸರ್ವಿಸ್ ಇದೆ ಸರ್ ನಮ್ಮಲ್ಲಿ. ಬೆಡ್ ಕವರ್ ಅಷ್ಟೇ, ಸೀಟ್ ಕವರ್ ಏನಿದೆ ಇದೆಲ್ಲ ಒಂದು ಟ್ರಿಪ್ಗೆ ಒಂದ್ಸಲಿ ಸರ್ವಿಸ್ ಆಗುತ್ತೆ. ಟ್ರಿಪ್ ಒಂದ್ಸಲಿ ಚೇಂಜ್ ಆಗೇ ಆಗುತ್ತೆ ಕಂಪಲ್ಸರಿ. ಅಂದ್ರೆ ಈಗ ಚೇಂಜ್ ಮಾಡ್ತೀವಿ. ಮೈಸೂರಲ್ಲಿ ಹತ್ತಿದ್ರೆ ಸರ್, ಈಗ ಮೈಸೂರಲ್ಲಿ ಹಾಕಿದ್ರೆ
ರಾಯಚೂರಲ್ಲಿ ಚೇಂಜ್ ಮಾಡ್ತೀವಿ. ರಾಯಚೂರಲ್ಲಿ ಸರ್ವಿಸ್ ಹೋಗುತ್ತೆ. ಹಾ. ನಮ್ದು 2 ಬಸ್ ಇದೆ ಸರ್, ಅಪ್ ಅಂಡ್ ಡೌನ್ 2 ಬಸ್ ಇದೆ. 3 ಜೊತೆ ಐಟಮ್ ಇರ್ತಿತ್ತು. ಸೀಟ್ ಕವರ್, ಬೆಡ್ ಕವರ್ ಏನಿರುತ್ತೆ ಎಲ್ಲ 2 ಜೊತೆ ಇರ್ತದೆ. ಹೋಗ್ತಾ ಇದ್ದಂಗೆ ಅಲ್ಲಿ ಸರ್ವಿಸ್ ಇರೋದು ಇಸ್ಕೊಂಡು ಇದನ್ನ ಕೊಟ್ಬಿಡ್ತೀವಿ ಸರ್ವಿಸ್ಗೆ. ಅದು ಚೇಂಜ್ ಮಾಡ್ಕೊಂಡು ಇದನ್ನ ಸರ್ವಿಸ್ ಕೊಡ್ತೀವಿ ಸರ್. ಟ್ರಿಪ್ ಒಂದ್ಸಲಿ ಬೆಡ್ ಶೀಟ್ ಎಲ್ಲ ಚೇಂಜ್ ಆಗುತ್ತೆ. ಕಂಪಲ್ಸರಿ ಮಾಡ್ತೀವಿ ಸರ್.